ಹಲೋ ಎವ್ರಿವನ್. ಇವತ್ತು ನನ್ನ ಫಸ್ಟ್ ವ್ಲಾಗು ಸ್ವಲ್ಪ ಲಾಂಗ್ ವಿಡಿಯೋ ಮಾಡ್ತಿರೋದಿದೆ. ನಾನು ಇದ್ರ ಮೂಲಕ ನನ್ನ ಪರಿಚಯ ಮಾಡ್ಕೋಬೇಕಂತ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಿದ್ದೀನಿ. ಏನಂದರೆ ನಾನು ಸ್ವಲ್ಪ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದೆ, ಐಟಮ್ಸ್ ಬಂದಿತ್ತು, ಅದನ್ನು ಚೆಕ್ ಮಾಡ್ಕೊತಿದ್ದೆ. ಅದು ಸ್ವಲ್ಪ ಬೇಸ್ ಕೆಳಗಡೆ ಬಂದಿರೋದು, ಅದು ಓಪನ್ ಆಗುತ್ತೆ ಅಂತ ಅನ್ನಿಸ್ತಿತ್ತು ಸ್ವಲ್ಪ ದಿನ ಆದಮೇಲೆ. ಅದನ್ನು ನೋಡೇ ಮಾಡಿದ್ದೆ, ಅದೇ ಥರ ಇದೆ. ಮತ್ತು ನನ್ನ ಹಸ್ಬೆಂಡ್ನ ಕೇಳಿದ್ರೆ ನನಗೆ ಸಮಾಧಾನ, ಚೆನ್ನಾಗಿದೆಯಾ ಇಲ್ವಾ ಅಂತ. ಹಾಗಾಗಿ ಎಲ್ಲದನ್ನು ಕೇಳ್ತಿದ್ದೆ ಅವ್ರ ಹತ್ರ. ಒಂದಷ್ಟು ಪರವಾಗಿಲ್ಲ, ರೀಸನಬಲಾಗೂ ಇತ್ತು ರೈಟು, ಮತ್ತು ಚೆನ್ನಾಗೂ ಇದೆ. ತುಂಬ ವೆಯ್ಟ್ ಇತ್ತದು. ಅಂದರೆ ಯೂಸ್ ಮಾಡ್ತಾ ಅದು ನನಗೆ ಕೆಳಗಡೆ ನನ್ನ ಹತ್ರ ಒಂದು ಪಾತ್ರೆ ಇದೆ, ಅದು ತೊಗೊಂಡೆ 5-6 ವರ್ಷ ಆಗಿದೆ. ಬಟ್ ಅಷ್ಟೊಂದು ಏನಾಗಿಲ್ಲ, ಹಾಳಾಗಿಲ್ಲ. ಆದರೂ ಮತ್ತೆ ಅದು ಕೆಳಗಡೆ ಅದು ಬೇಸ್ ಓಪನ್ ಆಗುತ್ತೇನೋ ಅನ್ನೋ ಒಂದು ಭಯಕ್ಕೆ ಏನಾಗುತ್ತೋ ಅಂತ ಯೋಚನೆ ಮಾಡ್ತಿದ್ದೆ. ಅದಾದಮೇಲೆ ಹಂಗೆ ಮಡಕೆನೂ ಬಂದಿತ್ತು, ಅದನ್ನು ಓಪನ್ ಮಾಡ್ತಿದ್ದೆ. ಬಟ್ ಆದರೆ ಅದು ಚೆನ್ನಾಗೇ ಇಲ್ಲ, ಸೋರ್ತಿದೆ. ಎಕ್ಸ್ಚೇಂಜ್ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ನೋಡಬೇಕು. ಒಂದು ರೊಟ್ಟಿ ತವ ಮತ್ತು ಒಗ್ಗರಣೆದು ಹಾಕೋದು ಬರುತ್ತಲ್ಲ, ಅದು ಮಾಡಿದ್ದೆ ಅಷ್ಟೇ, ಇನ್ನೇನು ಮಾಡಿಲ್ಲ. ಇವಾಗಲೇ ನಾನು ಸ್ವಲ್ಪ ಪಾತ್ರೆ ಅಂತ ಮಾಡಿದ್ದು, ನೋಡೋಣ ಹೆಂಗಿರುತ್ತೆ ಅಂತ ನೋಡ್ತಾಯಿದ್ದೀನಿ. ಪರವಾಗಿಲ್ಲ, ಏನು ಇಲ್ಲಿಗೂ ನಮ್ಮ ಮಾಮೂಲಿ ಅಂಗಡಿಗೆ ಹೋಗಿ ತಗೊಳ್ಳೋದಕ್ಕೂ ಆನ್ಲೈನಲ್ಲೂ ಪರವಾಗಿಲ್ಲ, ರೈಟು ಪರವಾಗಿಲ್ಲ, ಮತ್ತು ಕ್ವಾಲಿಟಿನೂ ಚೆನ್ನಾಗೇ ಇದೆ. ಏನು ನನಗೇನು ಡಿಸಪಾಯಿಂಟ್ ಆಗಲಿಲ್ಲ, ಚೆನ್ನಾಗಿದೆ. ನೋಡೋವಂಥವ್ರು ನೋಡ್ಬೋದು, ತಗೋಬೋದು. ಆಮೇಲೆ ನನ್ನ ಪರಿಚಯ ಅಂತ ಹೇಳಿ ಇದನ್ನು ಮಾತಾಡ್ತಿದ್ದೀನಿ ಅಂತ ಅಂದ್ಕೋಬೇಡಿ. ನನಗೆ ಡೈರೆಕ್ಟಾಗಿ ಮಾತಾಡೋದಕ್ಕೆ ನನಗೆ ಸ್ವಲ್ಪ ಅಷ್ಟೊಂದು ಕಂಫರ್ಟಬಲ್ ಇರಲಿಲ್ಲ. ಹಾಗಾಗಿ ವಿಡಿಯೋ ಮುಖಾಂತರ ನಾನು ಮಾತಾಡ್ತಾಯಿದ್ದೀನಿ. ನಂದು ಚಾನಲ್ ಬಂದು ಚಂಪಾ ಲೈಫ್ ಸ್ಟೈಲ್ ಅಂತ. ನನ್ನ ಹೆಸರು ಬಂದು ಚಂಪಾಕಲಾ ಅಂತ. ಹಾಗೆ ನಾವು ಇರೋದು ಸದ್ಯಕ್ಕೆ ಬೆಂಗಳೂರಲ್ಲಿ ಇರೋದು. ನಮ್ಮದು ಬಂದು ಹಾಸನ. ನಮ್ಮ ಮನೆಯವ್ರು ಬಂದು ಬಿಸ್ನೆಸ್ ಮಾಡ್ತಾರೆ. ನಾನು ಹೌಸ್ ವೈಫೇ, ಮನೆಯಲ್ಲೇ ಇರ್ತೀನಿ. ನಾನು ಈಗ ಯಾಕೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ, ನನಗೆ ಫಸ್ಟೆಲ್ಲ ನಾನು ಬ್ಯುಸಿ ಇರ್ತಿದ್ದೆ. ಅಂದರೆ ನಾನು ಫ್ರೀ ಏನು ಇರ್ತಾ ಇರಲಿಲ್ಲ. ಶಾಪಿಗೆ ಹೋಗಬೇಕಿತ್ತು, ಮನೆ ಮಕ್ಕಳು ಅಂದರೆ ಶಾಪಲ್ಲಿರೋರಿಗೆಲ್ಲ ಊಟ ತಿಂಡಿ ಅನ್ನೋದೆಲ್ಲ ಇರ್ತಿತ್ತು. ಹಂಗಾಗಿ ನನಗೆ ಫ್ರೀ ಅನ್ನೋದು ಇರ್ತಿರಲಿಲ್ಲ. ಹಂಗಾಗಿ ನನಗೆ ಬೇರೆ ಮಾಡಬೇಕು ಅನ್ನೋದೆಲ್ಲ ನನಗೇನು ಮನಸ್ಸಿಗೆ ಬಂದಿರಲಿಲ್ಲ. ಇದು ನಾನು ಮಾಡಬೇಕು ಅಂತ ತುಂಬ ದಿನದಿಂದ ಯೋಚನೆ ಮಾಡಿರೋ ಅಂಥದ್ದಲ್ಲ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದು. ಸಡನ್ನಾಗಿ ನನಗೆ ಡಿಸಿಷನ್ ತೊಗೊಂಡಿರೋದು ಇದು, ಸ್ಟಾರ್ಟ್ ಮಾಡಲಾ ಅಂತ. ಯಾಕಂದರೆ ಇತ್ತೀಚೆಗೆ ನಾನು ಶಾಪ್ಗೆ ಹೋಗೋದೇ ಆಗಲಿ, ಅವರಿಗೆ ಊಟ ತಿಂಡಿ ಮಾಡಿಕೊಡೋದೇ ಅದೆಲ್ಲ ನನಗಿರಲಿಲ್ಲ. ಅದಕ್ಕೆಲ್ಲ ಬೇರೆ ವ್ಯವಸ್ಥೆ ಮಾಡಿದರು ನಮ್ಮ ಮನೆಯವರು. ಹಂಗಾಗಿ ನನಗೆ ಅದ್ರ ಕೆಲಸ ಇರಲಿಲ್ಲ ಅಂತ ಹೇಳಿ ಯಾವಾಗಲೂ ಖಾಲಿನೇ ಇರುತ್ತೆ. ನನಗೇನಪ್ಪ ಅದು ಅಭ್ಯಾಸ ಆಗಿ, ಎಲ್ಲರೂ ಮನೆಯಲ್ಲೇ ಮಾಡ್ತಾರೆ, ಎಲ್ಲರೂ ಇದೇ ಇರುತ್ತೆ. ಆದರೆ ನನಗೆ ಯಾಕೋ ನಾನು ಖಾಲಿ ಇದ್ದೀನಿ ಅಂತ ಫೀಲ್ ಆಗ್ತಿತ್ತು ತುಂಬಾ. ಅಷ್ಟೊಂದು ಮಾಡಿ ಇವಾಗ ಇಷ್ಟು ಮಾಡೋದಕ್ಕೆ ಅಯ್ಯೋ ಏನು ಕೆಲಸ ಇದೆ ನನಗೆ, ಏನೂ ಇಲ್ವಾ, ಸುಮ್ಮನೆ ಕೂರ್ತೀನಾ ಅನ್ನೋ ಫೀಲ್ ಜಾಸ್ತಿ ಆಗ್ತಿತ್ತು. ಹೊರಗಡೆ ಹೋಗಂತೂ ಮಾಡೋದಕ್ಕಾಗಲ್ವಲ್ಲ, ಏನು ಮಾಡೋದು, ಮಕ್ಕಳು ಇರ್ತಾರೆ. ಹಂಗೆ ಮನೇಲೂ ಕಳಿಸೋದಿಲ್ಲ ಹೊರಗಡೆ ಹೋಗಿ ಮಾಡೋದಕ್ಕೆ ಅಂತ ನೋಡುವಾಗ ನಮ್ಮ ಮನೆಯವರಿಗೆ ಸುಮ್ಮನೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಲಾ ಅಂತ ಅಂದೆ. ಸರ್ ನಿಂಗೆ ಇಷ್ಟ ಇದ್ದರೆ ಮಾಡಂತ ಹೇಳಿದ್ರು. ಆದರೆ ಏನು ಇದಿದೆ, ಟ್ಯಾಲೆಂಟ್ ಇದೆ ಅಂತ ಮಾಡಲಿ, ನನಗೇನು ಗೊತ್ತಾಗ್ತಿಲ್ವಲ್ಲ ಅಂತ ಅಂದ್ಕೊತಿದ್ದೆ. ಎಲ್ಲರೂ ಮಾಡ್ತಿರ್ತಾರಲ್ವ, ನಿನಗೂ ಏನು ಟ್ರೈ ಮಾಡೋದಕ್ಕೇನು ಮಾಡಿ ನೋಡು ಅಂತ ಹೇಳಿದ್ರು. ಅದಕ್ಕೆ ನೋಡೋಣ ಅಂತ ಸ್ಟಾರ್ಟ್ ಮಾಡಿದೆ. ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಅಂದರೆ ಒಂದು ಎಡಿಟಿಂಗ್ ಆಗಲಿ, ವಿಡಿಯೋ ಆಗಲಿ, ಯಾವ ಥರ ಮಾಡಬೇಕು ಎಂಥದ್ದು ಗೊತ್ತಿಲ್ಲ. ನನಗೆ ಫೋನ್ ಬಗ್ಗೆನೇ ಅಷ್ಟು ಗೊತ್ತಿಲ್ಲ ಹೇಳ್ಬೇಕಂದ್ರೆ. ನೋಡೋಣ ಅಂತ ಟ್ರೈ ಮಾಡಿದ್ದೀನಿ. ಈಗಲೂ ಅಷ್ಟೇ, ನಂಗೆ ಅಷ್ಟೊಂದು ಬರ್ತಿಲ್ಲ. ಇದು ನನ್ನ ಫ್ಯಾಮಿಲಿ, ನನ್ನ ಹಸ್ಬೆಂಡು, ನನ್ನ 2 ಮಕ್ಕಳು, ನಾನು ಅಷ್ಟೇ ಇರ್ತೀವಿ. ಆಮೇಲೆ ನನ್ನ ಚಾನಲಲ್ಲಿ ಬಂದುಬಿಟ್ಟು ನನ್ನ ಲೈಫ್ ಸ್ಟೈಲ್ ಬಗ್ಗೆನೇ ಇರುತ್ತೆ. ಮತ್ತು ನಮ್ಮದು ಬಿಸ್ನೆಸ್ ಬಂದು ಬೇಕ್ರಿ ಆಗಿರೋದ್ರಿಂದ ನಾನು ಬೇಕ್ರಿ ರೆಸಿಪೀಸ್ ಎಲ್ಲ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಕೇಕೇ ಆಗಲಿ, ಅಲ್ಲಿ ಬೇಕ್ರಿಲಿ ಏನೇನಿರುತ್ತೆ ಅದನ್ನೆಲ್ಲ ನಿಮ್ಮ ಹತ್ರ ನಾನು ತೋರಿಸ್ಕೋಬೇಕು. ಹಾಗೆ ಯಾವ ಥರ ಮಾಡ್ಬೋದು ಅವರು ಅನ್ನೋದು ನಿಮ್ಮ ಹತ್ರ ಹೇಳಬೇಕು ಅನ್ನೋದು ಒಂದು ಕಂಟೆಂಟ್ ಆಗಿರುತ್ತೆ ಮೇಯ್ನು.
ಆಮೇಲೆ ನನ್ನ ಲೈಫ್ ಸ್ಟೈಲು ಯಾವ ಥರ ಇರುತ್ತೆ ಆ ಥರ ಇರುತ್ತೆ, ಅಷ್ಟೇ ಹೇಳ್ಬೋದು. ಇದು ನನ್ನ ಯೂಟ್ಯೂಬ್ ನನ್ನ ಚಾನಲಲ್ಲಿ ಇರುವಂಥ ಒಂದು ಕಂಟೆಂಟ್ ಅಂತ ಹೇಳ್ಬೋದು. ನಿಮಗೇನಾದರೂ ನನಗೆ ಸಪೋರ್ಟ್ ಮಾಡಬೇಕನ್ಸಿದ್ರೆ, ನನ್ನನ್ನು ನೋಡಬೇಕನ್ಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ನಿಮ್ಮ ಫ್ರೀ ಟೈಮ್ ಇದ್ದಾಗ ವೀಡಿಯೋಸ್ ನೋಡಬೇಕನ್ಸ್ದಾಗ ನೋಡಿ ಅಂತ ಹೇಳ್ತೀನಿ. ಏಕೆಂದರೆ ನಾನು ಏನು ಮಾಡ್ತೀನಿ ಏನು ಅನ್ನೋದು ನನಗೂ ಕ್ಲಾರಿಟಿ ಇಲ್ಲ, ನನಗೆ ಇದ್ರ ಬಗ್ಗೆ ಗೊತ್ತೂ ಇಲ್ಲ. ಅಂದರೆ ನಾನು ಯಾವುದೂ ಪ್ರಿಪೇರ್ ಆಗಿಲ್ಲ, ಸುಮ್ಮನೆ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ. ಹಂಗಾಗಿ ಹೆಂಗೆ ಹೋಗುತ್ತೆ ನನ್ನ ವೀಡಿಯೋಸು ಆಗಲಿ, ನನಗೆ ಈಗಲೂ ಮಾಡೋದಕ್ಕೆ ಭಯನೇ ಇದೆ. ಮಾಡೋದೋ ಬೇಡೋ ಅನ್ನೋ ಯೋಚನೆಯೇ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಹೆಂಗೆ ಹೋಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ, ನೀವು ಹೇಳಿದ್ರೆ ನನಗೆ ಗೊತ್ತಾಗುತ್ತೆ. ಹಾಗಾಗಿ ನಿಮ್ಮ ಅನಿಸಿಕೆ ಏನೇ ಇದ್ದರೂ ನನಗೆ ಕಮೆಂಟ್ ಮಾಡಿ ತಿಳಿಸಿದ್ರೆ ತುಂಬ ನನಗೆ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಈಗ ಒಂದು ಪಾಸಿಟಿವ್ ಆಗಿ ಹೇಳೋರು ಇಲ್ಲ ಅಂದಾಗ ಯಾರಾದರೂ ಹೇಳಿದ್ರೆ ಸ್ವಲ್ಪ ನಮಗೂ ಖುಷಿ, ಮೇಯ್ನ್ ಇನ್ನೊಬ್ಬರಿಂದ ಖುಷಿ ಸಿಗುತ್ತೆ ಅಂದರೆ ಅದಕ್ಕಿಂತ ಬೇರೆ ಏನು ಬೇಕು ಹೇಳಿ. ಇದರಿಂದ ನನಗೆ ಅರ್ನಿಂಗ್ಸ್ ಬರುತ್ತೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ವೀಡಿಯೋಸಲ್ಲಿ ಯೂಟ್ಯೂಬಲ್ಲೆಲ್ಲ ಬೇಕಾದಷ್ಟು ಜನ ಹೇಳ್ತಿರ್ತಾರೆ, ಹಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು, ಅದೆಲ್ಲ ನನಗೆ ಗೊತ್ತಿಲ್ಲ. ಯಾಕೆಂದರೆ ನಾನು ವೀಡಿಯೋಸ್ ಅಷ್ಟೇ ನೋಡಿರೋದು. ಗೊತ್ತಿರೋರು ಯಾರಾದರೂ ಹೇಳಿದ್ರೆ ನಮಗೂ ಗೊತ್ತಾಗುತ್ತೆ. ಹಾಗಾಗಿ ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಬಂದರೆ ಖುಷಿನೇ. ನಾನು 4 ಕಾಸು ನೋಡಿದ್ದೀನ, ದುಡ್ದಿದ್ದೀನ, 10 ರೂಪಾಯಿ ಬಂದರೂ ಅದ್ರಲ್ಲಿ ಖುಷಿನೇ ಇದೆ ನನಗೂ. ಇಷ್ಟು ಹೇಳ್ತಾ ನನ್ನ ಪರಿಚಯನ ನಿಮಗೆ ಮಾಡಿಕೊಟ್ಟಿದ್ದೀನಿ. ನಿಮಗೇನಾದ್ರು ನೋಡಬೇಕು, ಸಪೋರ್ಟ್ ಮಾಡಬೇಕನ್ಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹಾಗೆ ನಿಮಗೆ ಫ್ರೀ ಟೈಮಲ್ಲಿ ನೋಡಬೇಕು ಅನ್ನಿಸಿದ್ರೆ ನನ್ನ ವೀಡಿಯೋಸ್ನ ನೋಡ್ಬೋದು ನೀವು. ನಿಮಗೇನಾದರೂ ಬೇಕು ಅನಿಸಿದ್ರೆ ಅದನ್ನು ಕೇಳಿ. ಹಾಗೆ ಏನು ಅನ್ನಿಸ್ತು ನಿಮ್ಮ ಅಭಿಪ್ರಾಯನ ನನಗೆ ಕಮೆಂಟ್ ಮಾಡಿ ಪ್ಲೀಸ್, ದಯಮಾಡಿ ತಿಳಿಸ್ಬೇಕು. ನೀವು ಹೇಳಿದ್ರೇ ನನಗೆ ಗೊತ್ತಾಗೋದು. ನಿಮ್ಮ ಸಜೆಷನ್ನು ನಾನು ತೊಗೊತೀನಿ. ನನಗೇನು ಗೊತ್ತಿಲ್ಲ, ಎಲ್ಲ ಬರುತ್ತೆ ಅನ್ನೋ ಒಂದು ಇದರಲ್ಲೂ ನಾನು ಸ್ಟಾರ್ಟ್ ಮಾಡಿಲ್ಲ. ನನಗೇನು ಬರಲ್ಲ ಅನ್ನೋ ಇದರಿಂದ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮ ಅಭಿಪ್ರಾಯಗಳು ನಾನು ತೊಗೊಳೋದಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ತಾ ನಿಮಗೆ ನನ್ನ ಒಂದು ಇದಾಗಿರುತ್ತೆ ನನ್ನ ವಿಡಿಯೋ. ಥ್ಯಾಂಕ್ ಯು. ಬೈ ಬಾಯ್, ಟೇಕ್ ಕೇರ್.